ರಾಜ್ಯದಲ್ಲಿ ಪುನರ್ವಸು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಮುಂಗಾರು ಮಳೆ ಕೈಕೊಡ್ತು ಅನ್ನುವಂತಹ ಸಂದರ್ಭದಲ್ಲಿಯೇ ಅಬ್ಬರದ ಮಳೆ ರಾಜ್ಯದ ರೈತರಲ್ಲಿ ಮಂದಹಾಸವನ್ನು ಮೂಡಿಸಿದೆ. ಮತ್ತೊಂದು ಕಡೆ ಮಲ್ಲಹಳ್ಳಿ ಜಲಪಾತದಲ್ಲಿ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದರೂ ರಕ್ಷಿಸಲಾಗಿದೆ. ಕೊಡಗು ಜಿಲ್ಲೆಯ ಮಲ್ಲಹಳ್ಳಿ ಜಲಪಾತದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ವೀಕ್ಷಣೆಗೆ ಬಂದು ಜಲದಿಗ್ಬಂಧನಕ್ಕೆ ವಿದ್ಯಾರ್ಥಿಗಳು ಸಿಲುಕಿಕೊಂಡಿರ್ತಾರೆ. ಬಂಡೆಗಳ ಮಧ್ಯೆ ಫೋಟೋವನ್ನು ತೆಗೆಯೋದಕ್ಕೆ ಹೋಗಿದ್ದಂತಹ ಇಬ್ಬರು ವಿದ್ಯಾರ್ಥಿಗಳನ್ನು ರಕ್ಷಿಸಲಾಗಿದೆ. ನೀರಿನ ರಭಸ ಹೆಚ್ಚಾಗಿ ವಾಪಸ್ ಬರದಾಗದೇನೆ ಪರದಾಟವನ್ನು ನಡೆಸ್ತಾ ಇದ್ರು. ತತ್ಕ್ಷಣಕ್ಕೆ ಸ್ಥಳೀಯರು ಅಲರ್ಟ್ ಆಗಿ ಅವರನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪ್ರಕೃತಿ ಸೌಂದರ್ಯವನ್ನು ದೂರದಿಂದಲೇ ನೋಡಿ ಆಸ್ವಾದಿಸಬೇಕು, ಆಹ್ಲಾದಿಸಬೇಕು. ಅದನ್ನು ಬಿಟ್ಟು ಈ ರೀತಿ ಮಧ್ಯ ಹೋಗಬೇಕು, ಸೆಲ್ಫಿ ತಗೋಬೇಕು, ರೀಲ್ಸ್ ಮಾಡಬೇಕು ಅಂತೇಳಿ ಹುಚ್ಚಾಟ ಮಾಡೋದಕ್ಕೆ ಹೋದರೆ ಹಿಂಗೆ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಲ್ಕೊಬೇಕಾಗುತ್ತೆ. ಜೀವವನ್ನೇ ಪಣಕ್ಕಿಡಬೇಕಾಗುತ್ತೆ. ನೋಡಿ, ವಿದ್ಯಾರ್ಥಿಗಳಿಬ್ಬರು ಸಿಲುಕಿಕೊಂಡಿದ್ರು. ಅವರನ್ನು ರಕ್ಷಿಸುವಂತಹ ಕಾರ್ಯಾಚರಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಳೆಗಾಲದ ಸಂದರ್ಭದಲ್ಲಂತೂ ಈ ರೀತಿ ಫಾಲ್ಸು, ನದಿಗಳನ್ನು ನೋಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಷ್ಟು ಹುಷಾರಿಲ್ದರೂ ಕೂಡ ಸಾಲದು. ಇಲ್ಲ ನಾವು ಅಲ್ಲಿ ತನಕ ಹೋಗಿದ್ದೀವಿ ಬಾಬ್, ಅಲ್ಲಿಂದ ಹೋಗಿ ಎಳಿಬೇಕು ಅಷ್ಟೇ ಅವ್ರುಗಳನ್ನ. ಇದು ತೋರಿಸಿ, ಹೆವಿ ಕಷ್ಟ ಐತೆ ಬಾಬ್. ಇದು ತೋರಿಸಿ, ಹೆವಿ ಕಷ್ಟ ಐತೆ. ಸತತ ಮಳೆ ಸುರಿತಾ ಇದೆ. ಮಲ್ಲಹಳ್ಳಿ ಫಾಲ್ಸ್ನಲ್ಲಿ ನೀರಿನ ರಭಸ ಕೂಡ ಹೆಚ್ಚಳವಾಗ್ತಾ ಇದೆ. ಫಾಲ್ಸ್ನ ಮುಂಭಾಗದ ಬೇಲಿ ದಾಟಿ ಅಕ್ರಮವಾಗಿ ಹೋಗಿದ್ರಂತೆ ಇಬ್ಬರು. ನೀರಿನ ರಭಸ ಹೆಚ್ಚಾಗಿ ವಾಪಸ್ ಬರಲಾಗಿದೆ, ಪರದಾಟ ನಡೆಸ್ತಾ ಇದ್ರು. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಸ್ಥಳೀಯರೆಲ್ಲ ಅಲರ್ಟ್ ಆದರು. ಸಿನಿಮೀಯ ರೀತಿಯಲ್ಲಿ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಹೆಂಗೋಗಿ ಸಿಕ್ಕೊಂಡಿದ್ರೆ ವಿದ್ಯಾರ್ಥಿಗಳು? ಹೇಗಿತ್ತು ಇವರನ್ನು ರಕ್ಷಿಸುವಂತಹ ಕಾರ್ಯಾಚರಣೆ ಅಂತ? ಪ್ರೇಮ್, ಕೊಡಗು ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳಿಂದ ಮಳೆ ಬಿರುಸುಪಡೆದಿದೆ. ಹೀಗಾಗಿ ಫಾಲ್ಸ್ ಗಳಿಗೆ ಇದೀಗ ಜೀವ ಕಳೆ ಕೂಡ ಬಂದಿದೆ. ಅದರಲ್ಲೂ ಕೊಡಗು ಜಿಲ್ಲೆ ಸುಮಲ್ಪೇಟೆ ತಾಲೂಕಿನ ಮಲ್ಲಹಳ್ಳಿ ಜಲಪಾತ ಏನಿದೆ, ಅದಂತೂ ಕೊಡಗಿನ ಅತ್ಯಂತ ಆಕರ್ಷಣೀಯ ಜಲಪಾತ ಕೂಡ ಆಗಿದೆ. ಹೀಗಾಗಿ ಹಲವಾರು ಪ್ರವಾಸಿಗರು ಕೂಡ ಜಲಪಾತದತ್ತ ಹೆಜ್ಜೆಯನ್ನ ಕೂಡ ಹಾಕ್ತಾರೆ. ಈ ಹಿನ್ನೆಲೆಯಲ್ಲಿ ಆಂಧ್ರದ ಮೂಲದ ಯುವಕರು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲೂ ಕೂಡ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಲ್ಲಹಳ್ಳಿ ಫಾಲ್ಸ್ಗೆ ಬಂದಿರತಕ್ಕಂಥದ್ದು. ಈ ಮಲ್ಲಹಳ್ಳಿ ಫಾಲ್ಸ್ಗೆ ಬಂದಂತಹ ಸಂದರ್ಭದಲ್ಲಿ ಸುತ್ತಲೂ ಬೇಲಿ ಕೂಡ ನಿರ್ಮಾಣ ಮಾಡಲಾಗಿದೆ. ಯಾರು ಕೂಡ ಪ್ರವಾಸಿಗರು ಅತ್ತ ಕಡೆ ಹೋಗ್ಬಾರ್ದು, ಸಾವು ನೋವುಗಳು ಕೂಡ ಸಂಭವಿಸುತ್ತೆ ಅಂತ ಬೇಲಿಯನ್ನ ಹಾಕಿ ನಾಮಫಲಕವನ್ನ ಕೂಡ ಸ್ಥಳೀಯ ಪಂಚಾಯಿತಿಯವರು ಅಳವಡಿಕೆಯನ್ನ ಮಾಡಿದ್ದಾರೆ. ಅದನ್ನು ಕೂಡ ಲೆಕ್ಕಿಸದೆ ಏಕಾಏಕಿ ಇಬ್ರು ಯುವಕರು ರೀಲ್ಸ್ ಹುಚ್ಚು ಮತ್ತು ಸೆಲ್ಫಿ ಹುಚ್ಚಿನಿಂದ ನೇರವಾಗಿ ಜಲಪಾತದತ್ತ ಮುಖ ಮಾಡಿ ಬಂಡೆ ಮಧ್ಯ ನಿಂತ್ಕೊಂಡು ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೇಲಿರ್ತಕ್ಕಂಥ ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ ಅಲ್ಲಿಂದ ನೀರನ್ನ ಹೊರಗಡೆ ಬಿಡುವಂತ ಸಂದರ್ಭದಲ್ಲಿ ಕಣ್ಣು ಬಿಡುವಷ್ಟರಲ್ಲಿ ನೀರಿನ ಪ್ರಮಾಣ ಬಹುತೇಕ ಏರಿಕೆಯಾಗಿದೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಯುವಕರಿಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಗೋಚರಿಸ್ತಿಲ್ಲ. ಹಾಗಾಗಿ ಸ್ಥಳೀಯ ಪ್ರವಾಸಿಗರು ಯಾರು ಬಂದಿದ್ರು ಅವ್ರ ಹತ್ರ ಹೆಲ್ಪ್ ಅನ್ನ ಕೇಳಿದ್ದಾರೆ, ಕಿರ್ಚಾಡಿದ್ದಾರೆ. ಈ ಸ್ಥಳೀಯರು ಪ್ರವಾಸಿಗರು ಯಾರು ನೋಡಿದ್ದಾರೆ ಅವರು ಅಗ್ನಿಶಾಮಕ ದಳದವರಿಗೆ ಮಾಹಿತಿಯನ್ನ ನೀಡಿ ಅವರನ್ನ ಸೇವ್ ಮಾಡಿರ್ತಕ್ಕಂಥದ್ದು. ಸಿನಿಮೀಯ ರೀತಿಯಲ್ಲಿ ಅವ್ರನ್ನ ಬಚಾವ್ ಕೂಡ ಮಾಡಿರ್ತಕ್ಕಂಥದ್ದು. ಪ್ರೇಮ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.